ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಸೇಲ್ಸ್ ಇನ್ವಾಯ್ಸ್ ವೋಚರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಗೇಟ್ವೇ ಆಫ್ ಟ್ಯಾಲಿ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ವಿ ಲೇಟರ್ ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಸೇಲ್ಸ್ ಆರ್ಡರ್ ಮತ್ತು ಡೆಲಿವರಿ ನೋಟ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವು ಡೆಲಿವರಿ ನೋಟ್ ಅನ್ನ ಎಂಟ್ರಿ ಮಾಡಿದ ನಂತರ ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೇಲ್ಸ್ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. CSR 0060 ಸೇಲ್ಸ್ ಇನ್ವಾಯ್ಸ್ ನಂಬರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ಯಾರಿಗೆ ನಾವು ಸೇಲ್ ಅನ್ನ ಮಾಡ್ತಾ ಇದೀವಿ, ಸನ್ಡ್ರಿ ಡೆಬಿಟರ್ಸ್ ಕಂಪನಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ. ಕಂಪ್ಯೂಟರ್ ಸೆಂಟರ್ ನಾವು ಇವರಿಗೆ ಸೇಲ್ ಅನ್ನ ಮಾಡ್ತಾ ಇದೀವಿ, ಆ ಕಂಪನಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನಂತರ ನೀವಿಲ್ಲಿ ನೋಡಬಹುದು ಡೆಲಿವರಿ ನೋಟ್ ನಂಬರ್ ಆಪ್ಷನ್ ನಮ್ಗೆ ಇಲ್ಲಿ ಬರ್ತಾ ಇದೆ. ಈ ಡೆಲಿವರಿ ನೋಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಡೆಲಿವರಿ ನೋಟ್ ಅನ್ನ ಎಂಟ್ರಿ ಮಾಡಿದಾಗ, ಡೆಲಿವರಿ ನೋಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ನಾವು ಯಾವ ಡೀಟೇಲ್ಸ್ ಅನ್ನ ಡೆಲಿವರಿ ನೋಟ್ ಅಲ್ಲಿ ಫಿಲ್ ಮಾಡಿರ್ತೀವಿ ಆ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ನೀವಿಲ್ಲಿ ನೋಡಬಹುದು ಡೆಲಿವರಿ ನೋಟ್ ನಂಬರ್, ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್, ಡಿಸ್ಪ್ಯಾಚ್ ಥ್ರೋ, ಡೆಸ್ಟಿನೇಷನ್, ಇಲ್ಲಿ ಯಾವ ಯಾವ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಿರ್ತೀವಿ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ. ನಂತರ ಎಂಡ್ ಆಫ್ ಲಿಸ್ಟ್. ನಂತರ ನಾವು ಕ್ಯಾರಿಯರ್ ನೇಮ್, ಏಜೆಂಟ್ ನೇಮ್ ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ನಂತರ ಬಿಲ್ ಆಫ್ ಲ್ಯಾಡಿಂಗ್ LR ನಂಬರ್, ನಂತರ ಡೇಟ್ ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ನಂತರ ಎಂಟರ್. ಆರ್ಡರ್ ಡೀಟೇಲ್ಸ್ ಸಹ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಕಂಪ್ಯೂಟರ್ ಸೆಂಟರ್ ನಾವು ಯಾರಿಗೆ ಸೇಲ್ ಅನ್ನ ಮಾಡ್ತಾ ಇದೀವಿ ಅವರು ಕೊಟ್ಟಂತಹ ಸೇಲ್ಸ್ ಆರ್ಡರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ, ಆ ಆರ್ಡರ್ ನಂಬರ್ ಸಹ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಮೋಡ್, ಟರ್ಮ್ಸ್ ಆಫ್ ಪೇಮೆಂಟ್, ಚೆಕ್, ನಂತರ ಟರ್ಮ್ಸ್ ಆಫ್ ಡೆಲಿವರಿ. 15 ಡೇಸ್ ಒಳಗಡೆ ನಾವು ಪ್ರಾಡಕ್ಟ್ ಅನ್ನ ಅವರಿಗೆ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು, ಆ ಡೀಟೇಲ್ಸ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಎಂಟರ್. ನಂತರ ಎಕ್ಸ್ಪೋರ್ಟ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವುದರ ಮುಖಾಂತರ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾ ಇದೀವಿ, ಫ್ಲೈಟ್, ಶಿಪ್ ಅಥವಾ ಯಾವುದೇ ವೆಹಿಕಲ್ ನಂಬರ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ನಂತರ ಯಾರಿಗೆ ನಾವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇರ್ತೀವಿ ಆ ಕಂಪನಿಯ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಪನಿಯ ನೇಮ್, ನಂತರ ಕಂಪನಿಯ ಕಂಪ್ಲೀಟ್ ಅಡ್ರೆಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಬೆಂಗಳೂರು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನಂತರ ಪಿನ್ ಕೋಡ್, ಸ್ಟ್ರೀಟ್ ಅಡ್ರೆಸ್, ಫೋನ್ ನಂಬರ್, ಈ ರೀತಿಯಾಗಿ ಎಲ್ಲಾ ಡೀಟೇಲ್ಸ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಸ್ಟೇಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಕಂಟ್ರಿ, ನಂತರ GST ನಂಬರ್, UIN ನಂಬರ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪ್ಲೇಸ್ ಆಫ್ ಸಪ್ಲೈ ಕರ್ನಾಟಕ. ನಂತರ ಸೇಲ್ಸ್ ಲೆಡ್ಜರ್, ನಾವಿಲ್ಲಿ ಸೇಲ್ಸ್ ಅಕೌಂಟ್ ಸಹ ಸೆಲೆಕ್ಟ್ ಮಾಡಬಹುದು, ಅಥವಾ ಸೇಲ್ಸ್ @18% ಸಹ ನೀವಿಲ್ಲಿ ಸೆಲೆಕ್ಟ್ ಮಾಡಬಹುದು. ಯಾವುದೇ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು, ಎರಡು ಆಪ್ಷನ್ ಸಹ ಇಲ್ಲಿ ಕರೆಕ್ಟ್ ಆಗಿ ಇರುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಡೆಲಿವರಿ ನೋಟ್ ಅನ್ನ ಎಂಟ್ರಿ ಮಾಡಿದ್ವಿ. ಡೆಲಿವರಿ ನೋಟ್ ನಂತರ ಸೇಲ್ಸ್ ಆರ್ಡರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಎಲ್ಲಾ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ, ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಟ್ರ್ಯಾಕಿಂಗ್ ನಂಬರ್, ನಮ್ಮ ಡೆಲಿವರಿ ಚಲನ್ ಅಥವಾ ಡೆಲಿವರಿ ನೋಟ್ ನಂಬರ್. ನಂತರ ಎಂಟರ್. ನಂತರ ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ, ನಂತರ ರೇಟ್ ಪರ್ ಯೂನಿಟ್ ಅಥವಾ ರೇಟ್ ಪರ್ ನಂಬರ್ಸ್. ನಂತರ ಎಂಟರ್. ಎಂಡ್ ಆಫ್ ಲಿಸ್ಟ್. ಇನ್ನೊಂದು ಪ್ರಾಡಕ್ಟ್ ಇದ್ದಾಗ ನಾವಿಲ್ಲಿ ಆಡ್ ಮಾಡಬಹುದು. ಒಂದೇ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ, ಔಟ್ಪುಟ್ SGST ಟ್ಯಾಕ್ಸ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕಾಗಿದೆ. ಕಂಟ್ರೋಲ್ ಏನ್ ಫಾರ್ ಕ್ಯಾಲ್ಕುಲೇಟರ್, 6 lakh into 9%. ಎಂಟರ್. 54,000 rupees ಇಲ್ಲಿ ಬರುತ್ತೆ, 54,000 rupees. ನಂತರ ಎಂಟರ್. ಔಟ್ಪುಟ್ CGST 54,000 rupees. ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ 7,08,000 rupees. ನಂತರ ಎಂಟರ್. ನರೇಷನ್ ನೀವಿಲ್ಲಿ ಬರಿಬಹುದು. ನಂತರ ಎಂಟರ್. ಎಕ್ಸೆಪ್ಟ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬಹುದು. ನಂತರ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಡೇ ಬುಕ್. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು
ನಾವು ಎಂಟ್ರಿ ಮಾಡಿರುವಂತಹ ಸೇಲ್ಸ್ ಇನ್ವಾಯ್ಸ್ ನಮ್ಗೆ ಇಲ್ಲಿ ಬಂದಿದೆ. ಎಂಟರ್. ಇಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ಸೇಲ್ಸ್ ಇನ್ವಾಯ್ಸ್ ಅಲ್ಲಿ ನಾವು ಯಾವುದೇ ಆಲ್ಟ್ರೇಷನ್ ಮಾಡಬೇಕು ಅಂದಾಗ ನಾವು ಇಲ್ಲಿಂದ ಆಲ್ಟರ್ ಅನ್ನ ಮಾಡಬಹುದು ಅಥವಾ ಡಿಲೀಟ್ ಸಹ ನಾವು ಇಲ್ಲಿಂದ ಮಾಡಬಹುದು. ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್. ನೀವಿಲ್ಲಿ ನೋಡಬಹುದು, ನಾವು ಸೇಲ್ಸ್ ಇನ್ವಾಯ್ಸ್ ಅಥವಾ ಪರ್ಚೇಸ್ ಇನ್ವಾಯ್ಸ್ ಯಾವುದೇ ಎಂಟ್ರಿಯನ್ನ ಮಾಡಬೇಕಾದ್ರೆ ಈ ರೀತಿಯಾದ ಎರರ್ ಮೆಸೇಜ್ ನಿಮಗೆ ಇಲ್ಲಿ ಬಂದಾಗ ನೀವಿಲ್ಲಿ ನೋಡಬಹುದು, ಟ್ಯಾಕ್ಸ್ ಅಮೌಂಟ್ ಡಸ್ ನಾಟ್ ಮ್ಯಾಚ್ ದ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಆಸ್ ಪರ್ ದ ಸೆಟ್ ಟ್ಯಾಕ್ಸ್ ರೇಟ್, ವೆರಿಫೈ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಸ್ಟೇಟ್ ಟ್ಯಾಕ್ಸ್ ಅಮೌಂಟ್ ಇನ್ ದ ಟ್ಯಾಕ್ಸ್ ಅನಾಲಿಸಿಸ್ ರಿಪೋರ್ಟ್ ಇನ್. ಈ ರೀತಿಯಾದ ಎರರ್ ಮೆಸೇಜ್ ನಮ್ಗೆ ಇಲ್ಲಿ ಬಂದಾಗ ನಾವಿಲ್ಲಿ ಎಜುಕೇಶನ್ ವರ್ಷನ್ ಟ್ಯಾಲಿಯನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಸಮ್ ಟೈಮ್ ಇಲ್ಲಿ ಟ್ಯಾಕ್ಸ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ, ಸಮ್ ಟೈಮ್ ಇಲ್ಲಿ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಆಗೋಲ್ಲ. ಆ ಟೈಮ್ ಅಲ್ಲಿ ಸಹ ಈ ರೀತಿಯಾದ ಟ್ಯಾಕ್ಸ್ ಎರರ್ ಅಮೌಂಟ್ ಇಲ್ಲಿ ಬರುತ್ತೆ. ನಾವಿಲ್ಲಿ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕೊಟ್ಟಿದೀವಿ, ಈ ಅಮೌಂಟ್ಗೆ ಈ ಅಮೌಂಟ್ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ. ಸೆಕೆಂಡ್ ಪಾಯಿಂಟ್, ಇಲ್ಲಿ ನಾವು ಪ್ರತಿ ಕಂಪನಿಯಲ್ಲಿ ಸೇಲ್ಸ್ ಅಥವಾ ಪರ್ಚೇಸ್ ಮ್ಯಾನುಫ್ಯಾಕ್ಚರ್ ನಾವಿಲ್ಲಿ ಮಾಡ್ತೀವಿ ಅಂದಾಗ ಪ್ರತಿ ಪ್ರಾಡಕ್ಟ್ಗೂ ಸಹ ಅದರದ್ದೇ ಆದ HSN ಕೋಡ್ ಇರುತ್ತೆ. ಆ ಕೋಡ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಥರ್ಡ್ ಪಾಯಿಂಟ್, ನಾವಿಲ್ಲಿ ಕಂಪನಿಯ ಫುಲ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ GST ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ಕಂಪನಿಯ ಫುಲ್ ಡೀಟೇಲ್ಸ್ ನಮ್ಗಿಲ್ಲಿ ಗೊತ್ತಾಗುತ್ತೆ. ನಾವಿಲ್ಲಿ GST ನಂಬರ್ ಅನ್ನ ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಆ GST ನಂಬರ್ ಮುಖಾಂತರ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಾವು ಇಂಟರ್ ಸ್ಟೇಟ್ ಸೇಲ್ಸ್ ಅನ್ನ ಮಾಡ್ತಾ ಇದೀವಿ ಅಥವಾ ಸೇಮ್ ಸ್ಟೇಟ್ ಸೇಲ್ಸ್ ಅನ್ನ ಮಾಡ್ತಾ ಇದೀವಿ ಅಂತ, ಅಥವಾ ಇಂಟರ್ನ್ಯಾಷನಲಿ ನಾವಿಲ್ಲಿ ಸೇಲ್ಸ್ ಅಥವಾ ಪರ್ಚೇಸ್ ಮಾಡ್ತಾ ಇದೀವಿ ಅನ್ನೋದು ನಾವು GST ನಂಬರ್ ಅನ್ನ ಎಂಟ್ರಿ ಮಾಡಿದಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಂತರ ನಾವು ಟ್ಯಾಲಿಯಲ್ಲಿ ಸೆಟ್ ಮಾಡಬೇಕಾಗುತ್ತೆ ನಾವು ಯಾವ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ಗೆ ಪೇ ಮಾಡ್ತಾ ಇದೀವಿ. GST ಟ್ಯಾಕ್ಸ್, ವ್ಯಾಟ್, ಎಕ್ಸೈಸ್ ಟ್ಯಾಕ್ಸ್, TDS, TCS ಯಾವ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಗೌರ್ಮೆಂಟ್ಗೆ ಪೇ ಮಾಡ್ತಾ ಇದೀವಿ ಆ ಡೀಟೇಲ್ಸ್ ಅನ್ನ ನಾವಿಲ್ಲಿ ಮೊದಲು ಸೆಟಪ್ ಮಾಡ್ಕೋಬೇಕಾಗುತ್ತೆ. ನಂತರ ನಮಗೆ ಈ ರೀತಿಯಾದ ಎರರ್ ಮೆಸೇಜ್ ಇಲ್ಲಿ ಬರೋದಿಲ್ಲ. ನೀವಿಲ್ಲಿ ನೋಡಬಹುದು, ಪ್ರೆಸ್ ಎನಿ ಕೀ ಟು ಕಂಟಿನ್ಯೂ. ನಾವಿಲ್ಲಿ ಟ್ಯಾಲಿಯಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರೋದ್ರಿಂದ ನೀವಿಲ್ಲಿ ಎಂಟರ್ ಎಕ್ಸೆಪ್ಟ್ ಅನ್ನ ಮಾಡಬಹುದು. ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ಇನ್ವಾಯ್ಸ್ ಅಥವಾ ಯಾವುದೇ ಎಂಟ್ರಿಯಲ್ಲಿ ಯಾವುದೇ ರಾಂಗ್ ಇಲ್ಲಿ ಆಗಿಲ್ಲ, ಆದ್ರೆ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗ್ತಲ್ಲ, ಮಿಸ್ ಮ್ಯಾಚ್ ಆಗಿದೆ ಅಂತ ಎರರ್ ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಷ್ಟೇನೆ. ನಾವು ಎಲ್ಲಾ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದಾಗ ಈ ರೀತಿಯಾದ ಎರರ್ ಮೆಸೇಜ್ ನಮ್ಗಿಲ್ಲಿ ಬರೋದಿಲ್ಲ. ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಈ ರೀತಿಯಾಗಿ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.